everyone fine. ನೋಡಿ, ಮೂಡ ಪ್ರಕರಣದಲ್ಲಿ ಪತಿಗೆ ಕಳಂಕವನ್ನು ತಪ್ಪಿಸುವಂತ ನಿಟ್ಟಿನಲ್ಲಿ ಪತ್ನಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ 14 ಮೂಡ ಸೈಟ್ಗಳನ್ನು ವಾಪಸ್ ನೀಡಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಅವರು. ಈ ಪ್ರಕರಣದಲ್ಲಿ ಅವರು ಏಟು ಆಗಿದ್ದಾರೆ ಪಾರ್ವತಿ ಅವರು. ಮೂಡ ಅಧ್ಯಕ್ಷರಿಗೆ ಪತ್ರದ ಮುಖಾಂತರವಾಗಿ ಸಿದ್ದರಾಮಯ್ಯ ಪತ್ನಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನಮಗೆ ಕೊಟ್ಟಿರುವಂತ ನಿವೇಶನಗಳನ್ನು ವಾಪಸ್ ಪಡೆಯಿರಿ ಅಂತ ಈ ಪತ್ರದಲ್ಲಿ ಅವರು ಬರೆದಿದ್ದಾರೆ. ನಾನು ಸಂಪತ್ತು ಬಯಸಿಲ್ಲ, ಈ ಸೈಟ್ಗಳು ತೃಣಕ್ಕೆ ಸಮ ಅಂತ ಉಲ್ಲೇಖಿಸಿದ್ದಾರೆ. ಇದು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಬರೆದಂತ ಒಂದು ಪತ್ರ. ಇಲ್ಲಿವರೆಗೂ ರಾಜಕೀಯವಾಗಿ ಆಗಿರಬಹುದು ಅಥವಾ ಬೇರೆ ಯಾವುದೋ ಖಾಸಗಿ ಕಾರ್ಯಕ್ರಮಗಳಲ್ಲಾಗಿರಬಹುದು, ಸಿದ್ದರಾಮಯ್ಯನವರ ಪತ್ನಿಯವರು ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ ಅಥವಾ ಈ ಥರದೊಂದು ಬಹಿರಂಗವಾಗಿ ಮಾತನಾಡುವಂಥದ್ದು, ಪತ್ರವನ್ನು ಬರೆಯುವಂಥದ್ದು, ಇದು ಯಾವುದೇ ಕೆಲಸದಲ್ಲೂ ಅವ್ರು ಭಾಗಿಯಾಗಿರಲಿಲ್ಲ. ಈಗ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಏನಿದೆ? ನನ್ನ ಪತಿ ಆಗಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವೂ ಅಂಟಿಕೊಳ್ಳದಂತಹ ನೈತಿಕತೆಯನ್ನ ರಥದಂತೆ ಪಾಲಿಸಿಕೊಂಡು ಬಂದವರು. ರಾಜಕೀಯವಾಗಿಯೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರದು ಎಂಬ ನಿರ್ಧಾರಕ್ಕೆ ಬದ್ಧಳಾಗಿ ಬದುಕಿದವಳು. ನಾನೆಂದು ಮನೆ, ಆಸ್ತಿ, ಚಿನ್ನ, ಸಂಪತ್ತನ್ನ ಬಯಸಿದವಳ ಅಲ್ಲ. ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕಳಂಕ ತಟ್ಟಬಾರದು ಅಂತ ಎಚ್ಚರಿಕೆಯಿಂದ ನಡೆದುಕೊಂಡವಳು. ನನ್ನ ಪತಿಗೆ ರಾಜ್ಯದ ಜನತೆ ಹರಿಸುತ್ತಾ ಬಂದ ಪ್ರೀತಿ, ಅಭಿಮಾನಗಳನ್ನು ದೂರದಿಂದಲೇ ಕಂಡು ಸಂತೋಷ ಮತ್ತು ಹೆಮ್ಮೆಯನ್ನ ಪಟ್ಟವಳು. ಹೀಗಿದ್ದರೂ ಮೈಸೂರಿನ ಮೂಡ ನಿವೇಶನಕ್ಕೆ ಸಂಬಂಧಿಸಿದಂತೆ ಕೇಳಿಬಂದ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೇನೆ. ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬಾಬ್ತು ಪಡೆದ ನಿವೇಶನಗಳು ಇಷ್ಟೊಂದು ರಾಧಾಂತವಾಗುತ್ತದೆ. ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನು ಎದುರಿಸುವಂತಾಗಬಹುದು ಎನ್ನುವುದನ್ನು ನಾನು ಊಹಿಸಿದವಳೂ ಅಲ್ಲ. ನನಗೆ ಈ ನಿವೇಶನ, ಮನೆ, ಆಸ್ತಿ, ಸಂಪತ್ತು ಯಾವುದು ಕೂಡ ನನ್ನ ಪತಿಯ ಗೌರವ, ಘನತೆ, ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ. ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ಏನನ್ನು ನಾನಾಗಲಿ ನನ್ನ ಕುಟುಂಬಕ್ಕಾಗಲಿ ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ. ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಮೂಡಾದ 14 ನಿವೇಶನಗಳನ್ನು ವಾಪಸ್ ಮಾಡೋಕೆ ನಿರ್ಧರಿಸಿದ್ದೇನೆ. ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಎನ್ನುವುದು ನನಗೆ ತಿಳಿದಿಲ್ಲ. ನನ್ನ ಮಗನ ಬಳಿಯಾಗಲಿ ನನ್ನ ಕುಟುಂಬದ ಇತರೆ ಸದಸ್ಯರ ಬಳಿಯಾಗಲಿ ಇದರ ಬಗ್ಗೆ ನಾನು ಚರ್ಚಿಸಿಲ್ಲ. ಇದು ನಾನು ನನ್ನ ಆತ್ಮಸಾಕ್ಷಿಯ ಕರೆಗೆ ಓಗೊಟ್ಟು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವಂಥ ತೀರ್ಮಾನ. ಈ ಹಂತದಲ್ಲಿ ಇಂತಹ ನಿರ್ಧಾರಕ್ಕೆ ಯಾಕೆ ಬಂದಿರಿ ಅಂತ ಯಾರಾದರೂ ಕೇಳಬಹುದು. ಆರೋಪ ಕೇಳಿ ಬಂದ ದಿನವೇ ನಾನು ಈ ನಿರ್ಧಾರವನ್ನು ಮಾಡಿದ್ದೆ. ಆದರೆ ಈ ಮೂಡ ನಿವೇಶನ ಹಂಚಿಕೆಯ ಆರೋಪವನ್ನು ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದ್ದು, ಈ ಅನ್ಯಾಯದ ವಿರುದ್ಧ ಹೋರಾಡಬೇಕು, ಅವರ ಸಂಚಿಗೆ ನಾವು ಬಲಿ ಆಗಬಾರ್ದು ಅಂತ ಕೆಲವು ಹಿತೈಷಿಗಳು ಹೇಳಿದ ಕಾರಣಕ್ಕೆ ನಿವೇಶನ ವಾಪಸ್ ಮಾಡಬೇಕು ಎಂಬ ನಿರ್ಧಾರವನ್ನು ಕೈಬಿಟ್ಟಿದ್ದೆ. ಈ ಪತ್ರದಲ್ಲಿ ಪಾರ್ವತಿಯವರು ಇಷ್ಟನ್ನು ಉಲ್ಲೇಖಿಸಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವರ ಹೆಂಡತಿಯ ಹೆಸರು ಪಾರ್ವತಿ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ. ಈ ಕೇಸ್ನಿಂದ ಅವರ ಹೆಂಡತಿಯವರ ಹೆಸರು ಪಾರ್ವತಿ ಅನ್ನೋದು ರಾಜ್ಯದ ಜನತೆಗೆ ಗೊತ್ತಾಯಿತು. ಪಾರ್ವತಿಯವರು ಹೇಗಿದ್ದಾರೆ ಅನ್ನೋದು ಕೂಡ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಪಾರ್ವತಿಯವರು ಹೇಗಿದ್ದಾರೆ ಅಂತ ಹಳೆಯದಾದ ಒಂದು ಫೋಟೋದಿಂದ ಇವತ್ತು ಎಲ್ಲರೂ ನೋಡ್ತಾ ಇದ್ದಾರೆ. ಅದೇ ಆ ಫೋಟೋ. ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರ್ಲಿಲ್ಲ. ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಹಿಂದೆ ಮುಂದೆ ಓಡಾಡ್ತಾ ಇರಲಿಲ್ಲ. ಎಂಥದ್ದೇ ಕಾರ್ಯಕ್ರಮಗಳಾಗಿರಲಿ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಎಲ್ಲರಿಂದಲೂ ಅಂತರವನ್ನು ಕಾಯ್ದುಕೊಳ್ತಾ ಇದ್ರು. ಆದರೆ ಈ ಮೂಡ ಹಗರಣ ಅನ್ನುವಂಥದ್ದು ಪಾರ್ವತಿ ಅಂದರೆ ಯಾರು, ಅವ್ರ ಹಿನ್ನೆಲೆ ಏನು, ಅವ್ರಿಗೆ ಅರಿಶಿನ ಕುಂಕುಮಕ್ಕೆ ಎಷ್ಟು ಸೈಟ್ ಬಂತು, ಏನು ಎತ್ತ, ಎಲ್ಲವೂ ಕೂಡ ಹೊರಗೆ ಬರುವ ಹಾಗೆ ಆಯಿತು. ಇದು ಅವ್ರ ಮನಸ್ಸಿಗೆ ಘಾಸಿ ಆಗಿದೆಯಂತೆ. ಆ ಕಾರಣಕ್ಕಾಗಿ ನಾನು ವಾಪಸ್ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದೀನಿ. ಮತ್ತು ಅವ್ರು ಇನ್ನೊಂದು ಹೇಳ್ತಾರೆ, ಇದರಲ್ಲಿ ನನ್ನ ಪತಿ ಅಂದರೆ ಸಿದ್ದರಾಮಯ್ಯನವರ ಅಭಿಪ್ರಾಯ ಏನಿದೆ ಅಂತ ನನಗೆ ಗೊತ್ತಿಲ್ಲ, ನಾನು ಅವರ ಬಳಿ ಡಿಸ್ಕಸ್ ಮಾಡಿಲ್ಲ ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ. ಇದರ ಬಗ್ಗೆ ನಾನು ಸಿದ್ದರಾಮಯ್ಯನವರ ಬಳಿ ಆಗಿರಲಿ ಅಥವಾ ನನ್ನ ಮಗನ ಬಳಿ ಆಗಿರಲಿ ಅಥವಾ ನನ್ನ ಯಾವುದೇ ಕುಟುಂಬದ ಸದಸ್ಯರ ಬಳಿ ಆಗಿರಲಿ ಚರ್ಚೆ ಮಾಡಿಲ್ಲ ಅನ್ನೋದನ್ನು ಕೂಡ ಆ ಪತ್ರದಲ್ಲಿ ಉಲ್ಲೇಖಿಸ್ತಾರೆ. ಯಾಕಂದರೆ ಈ 14 ಸೈಟ್ ನನಗೆ ಬೇಡ, ನನ್ನ ಪತಿಯ ಗೌರವ, ಸ್ಥಾನ, ಮಾನವೇ ಮುಖ್ಯ, ನೀವೆಲ್ಲ ಕೊಟ್ಟಿರುವಂಥ ಪ್ರೀತಿಯ ಮುಖ್ಯ, ಅದರ ಮುಂದೆ ಇದು ತೃಣಕ್ಕೆ ಸಮ ಅಂತ ಪತ್ರ ಬರೆಯುವಂಥ ಪಾರ್ವತಿಯವರ ನಿರ್ಧಾರವನ್ನು ಕೆಲವರು ಟೀಕಿಸ್ತಾ ಇದ್ದಾರೆ.
ಈಗ ಯಾಕೆ 14 ಸೈಟ್ ವಾಪಸ್ ಕೊಡ್ತಾ ಇದ್ದೀರಾ? ಕೇಸ್ ಆದಮೇಲೆ, ಇಡಿ ಎಂಟರ್ ಆದಮೇಲೆ ಇದಕ್ಕಿಂತ ಮುಂಚೆ ನೀವು ವಾಪಸ್ ಕೊಡಬೇಕಿತ್ತು. ಬಹಳ ವರ್ಷಗಳಿಂದ ನಿಮ್ಮ ಬಳಿಯೇ ಈ ಸೈಟ್ ಇದೆಯಲ್ವಾ? ನಿಮಗೆ ಆಗಿನಿಂದಲೂ ಗೊತ್ತಿತ್ತಲ್ವಾ ಸಿದ್ದರಾಮಯ್ಯನವರ ಮೇಲೆ ಅಪಾರವಾದ ನಂಬಿಕೆ ಇದೆ, ಅಪಾರವಾದಂಥ ಪ್ರೀತಿ ಈ ರಾಜ್ಯದ ಜನತೆಗೆ ಇದೆ, ಕ್ಲೀನ್ ಹ್ಯಾಂಡ್ ಅಂತ ಕರೀತಾರೆ ಅಂತ ನಿಮಗೆ ಗೊತ್ತಿತ್ತಲ್ವಾ? ಆಗಲೇ 14 ಸೈಟ್ ವಾಪಸ್ ಕೊಡಬೇಕಿತ್ತು. ಈಗ ಯಾಕೆ ವಾಪಸ್ ಕೊಡ್ತಾ ಇದ್ದೀರಾ? ಹೆದರಿದ್ದೀರಾ? ಬೆದರಿದ್ದೀರಾ? ಆ ಕಾರಣಕ್ಕೆ ವಾಪಸ್ ಕೊಡ್ತಾ ಇದ್ದೀರಾ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಸೊ ಈ ವಿಚಾರವನ್ನು ಕೂಡ ಅವ್ರು ಹೇಳಿದ್ದಾರೆ. ವಾಪಸ್ ಕೊಡಬೇಕು ಅನ್ನುವಂಥದ್ದು ನನಗೆ ಗೊತ್ತಾಗಿರಲಿಲ್ಲ. ನನ್ನ ಕೆಲವು ಹಿತೈಷಿಗಳು ಇದನ್ನ ರಾಜಕೀಯ ದುರುದ್ದೇಶಕ್ಕೆ ಕೆಲವರು ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ನನಗೆ ಹೇಳಿದ ನಂತರ ನನಗೆ ಅರಿವಾಯಿತು. ಅಂದರೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ರಾಜಕೀಯದಲ್ಲಿ ಏನಾಗ್ತಾ ಇದೆ, ಯಾವ ವಿಚಾರವೂ ಗೊತ್ತಿಲ್ಲದೆ ಎಲ್ಲದರಿಂದಲೂ ದೂರ ಇದ್ದಂಥ ಪಾರ್ವತಿ ಅವರಿಗೆ ಈ ಒಂದು ವಿಚಾರ ಏನಿದೆಯೋ ಇದು ತೀರಾ ಅಸಮಾಧಾನವನ್ನು ಮಾಡಿದೆಯಂತೆ, ತೀರಾ ಘಾಸಿಯನ್ನು ಮಾಡಿದೆಯಂತೆ ಮನಸ್ಸಿಗೆ. ಹಾಗಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಇದರದ್ದು ಸಾಧಕ ಬಾಧಕ ಏನು ಅನ್ನೋದು ಗೊತ್ತಿಲ್ಲ. ತನಿಖೆಯ ಹಂತದಲ್ಲಿ ಈ ಥರ ಪತ್ರ ಬರೆದಿರೋದು ಇದು ಇವ್ರಿಗೆ ಪಾಸಿಟಿವ್ ಆಗುತ್ತಾ ಅಥವಾ ನೆಗೆಟಿವ್ ಆಗುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕು.